ಆತ್ಮೀಯ ವೀಕ್ಷಕರಿಗೆಲ್ಲ ಪಾಸಿಟಿವ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ನಟರಾಜ ಆರ್ ಮಧೋಡಿ. ಆತ್ಮೀಯರೇ, ನೀವು ಅತ್ಯಂತ ಸುಂದರ ಹಿನ್ನೆಲೆ ಹೊಂದಿರುವ ಚಿತ್ರಗಳನ್ನು ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವ ಆಸಕ್ತಿ ಹೊಂದಿದವರೇ? ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿಕೊಳ್ಳಬೇಕೇ? ನಿಮ್ಮ ಪ್ರಿಯತಮೆ ಪ್ರಿಯಕರನೊಂದಿಗೆ ಸುಂದರ ಚಿತ್ರಗಳನ್ನು ತೆಗೆದುಕೊಳ್ಳಬೇಕೇ? ನಿಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಹಿನ್ನೆಲೆಯ ಸ್ಥಳ ವೀಕ್ಷಣೆಯೊಂದಿಗೆ ಫೋಟೋಶೂಟ್ ಮಾಡಬೇಕೇ? ಹಾಗಾದರೆ ನೀವು ತಪ್ಪದೆ ಮೇಲುಕೋಟೆಯಲ್ಲಿರುವ ಅಕ್ಕ ತಂಗಿ ಕೊಳಕ್ಕೆ ಭೇಟಿ ನೀಡಲೇಬೇಕು. ಈ ಸ್ಥಳದ ವಿಶೇಷತೆ, ಐತಿಹ್ಯದ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿಡಲಿದ್ದೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ನೇರವಾಗಿ ತಲುಪುತ್ತವೆ. ಸ್ನೇಹಿತರೆ, ಪ್ರೋತ್ಸಾಹಕ್ಕಾಗಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಭಾರತ ಅತ್ಯಂತ ಪುರಾತನ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿರುವ ರಾಷ್ಟ್ರ. ನಮ್ಮಲ್ಲಿ ಅತ್ಯಂತ ಪುರಾತನ ಕಥೆಗಳು, ದಂತಕಥೆಗಳು, ಜಾನಪದ ಕಥೆಗಳನ್ನು ಕಾಣಬಹುದಾಗಿದೆ. ಇನ್ನು ಇವು ಬರೀ ಕಥೆಗಳಾಗಿರದೆ ಅಂತಹ ಕಥೆಗಳಿಗೆ ಸಾಕ್ಷೀಭೂತವಾಗಿ ಹಲವು ದಾಖಲೆಗಳು, ಸ್ಮಾರಕಗಳು ನಿಲ್ಲುತ್ತವೆ. ಹಾಗೆಯೇ ಮೇಲುಕೋಟೆಯಲ್ಲಿರುವ ಅಕ್ಕ ತಂಗಿ ಕೊಳಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಈ ಕೊಳಗಳ ರಚನೆಯ ಅವಧಿಗೆ ಸಂಬಂಧಿಸಿದಂತೆ ನಿಖರವಾದಂತಹ ಮಾಹಿತಿ ಇಲ್ಲದೇ ಇದ್ದರೂ ಈ ನಗರದ ದೇವಾಲಯದ ಕೊಳಗಳ ಐತಿಹಾಸಿಕ ಸ್ವರೂಪದ ಆಧಾರದ ಮೇಲೆ ಹಲವು ನೂರು ವರ್ಷಗಳ ಹಿಂದೆಯೇ ಈ ಕೊಳಗಳು ನಿರ್ಮಾಣಗೊಂಡಿವೆ ಎಂಬುದಕ್ಕೆ ಸಂಶಯ ಇಲ್ಲ. ಇನ್ನು ಈ ಸುಂದರ ಅವಳಿ ಕೊಳವು ಸೋದರಿಯರಿಬ್ಬರು ಕಟ್ಟಿಸಿದರು ಎನ್ನುವಂತಹ ಪ್ರತೀತಿ ಇದೆ. ಒಬ್ಬ ಸೋದರಿ ತಾವು ಕೊಳ ರಚಿಸೋಣ ಎಂದಾಗ ಇನ್ನೊಬ್ಬಳು ಅಷ್ಟು ಉತ್ಸಾಹ ತೋರಲಿಲ್ಲವಂತೆ. ಆದರೆ ಕಡೆಗೆ ಇಬ್ಬರೂ ಸೇರಿ ಎರಡು ಪ್ರತ್ಯೇಕವಾದ ಕೊಳಗಳನ್ನು ಕಟ್ಟಿಸಿದರೆಂದು ನಂಬಿಕೆ ಇದೆ. ಮೊದಲು ಒಲ್ಲದ ಸೋದರಿ ಕಟ್ಟಿಸಿದಂತಹ ಕೊಳದ ನೀರು ಕಪ್ಪು, ಇನ್ನೊಬ್ಬಳು ಕಟ್ಟಿಸಿದ್ದು ಸ್ಫಟಿಕದಂತೆ ಶುದ್ಧವಾಗಿದೆ. ವಾಸ್ತವವಾಗಿ ಏನಪ್ಪ ಅಂದರೆ, ಮೊದಲ ಕೊಳದ ನೀರು ಬಟ್ಟೆ, ಪಾತ್ರೆ ಮೊದಲಾದವುಗಳನ್ನು ತೊಳೆಯೋದಕ್ಕೆ ಬಳಕೆ ಆಗ್ತಾ ಇತ್ತು. ಇನ್ನು ಇನ್ನೊಂದು ಕೊಳದ ನೀರು ಕುಡಿಯಲು ಬಳಕೆ ಆಗ್ತಾ ಇತ್ತಂತೆ. ಮೇಲ್ನೋಟಕ್ಕೆ ಈ ವ್ಯತ್ಯಾಸ ಈಗ ಕಂಡುಬರೋದಿಲ್ಲ. ಮೇಲುಕೋಟೆಯ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಕೊಳಗಳಿವೆ. ಇಲ್ಲಿಂದ ಸ್ವಲ್ಪ ಮುಂದೆ ಸಾಗಿದರೆ ರಾಯಗೋಪುರ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಧನುಷ್ಕೋಟಿ ತಲುಪಬಹುದು. ಅಕ್ಕಪಕ್ಕದಲ್ಲೇ 2 ಕೊಳಗಳಿದ್ದು ಅತ್ಯಂತ ಸುಂದರ ಪರಿಸರದಲ್ಲಿ ಅತ್ಯಂತ ಸ್ವಚ್ಛವಾಗಿ ಕೊಳಗಳನ್ನು ನಿರ್ವಹಿಸಲಾಗಿದೆ. ಕೊಳದ ನೀರು ಶುಭ್ರವಾಗಿದ್ದು ಇವುಗಳಲ್ಲಿ ಮೀನು, ಆಮೆಗಳನ್ನು ಕಾಣಬಹುದು. ಕೆಲ ಪ್ರವಾಸಿಗರು ನೀರಿನಲ್ಲಿ ಇಳಿಯೋದಕ್ಕೆ, ಪೂಜೆ ಮಾಡೋದಕ್ಕೆ ಪ್ರಯತ್ನಿಸಲಿದ್ದು, ಆದರೆ ಇದಕ್ಕೆ ಇಲ್ಲಿ ಅವಕಾಶ ನೀಡೋದಿಲ್ಲ. ಇನ್ನು ಈ ಸ್ಥಳವನ್ನು ವೀಕ್ಷಿಸೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಇಲ್ಲಿಗೆ ಆಗಮಿಸಿ ಸ್ಥಳ ವೀಕ್ಷಿಸಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಮುಂದೆ ಸಾಗ್ತಾರೆ. ಇನ್ನು ಇಲ್ಲಿ ಹಲವಾರು ಪ್ರೀ ವೆಡ್ಡಿಂಗ್ ಶೂಟ್ಗಳು ನಡೆಯುತ್ತೆ. ಜೊತೆಗೆ ಹಲವಾರು ಚಲನಚಿತ್ರಗಳು, ಧಾರಾವಾಹಿಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಮೇಲುಕೋಟೆಯಲ್ಲಿ ನೋಡಲೇಬೇಕಾದಂತಹ ಸ್ಥಳಗಳಲ್ಲಿ ಇದು ಸಹ ಒಂದಾಗಿದೆ. ಸ್ನೇಹಿತರೆ, ಆತ್ಮೀಯರೇ, ನಮ್ಮ ಚಾನಲ್ನಲ್ಲಿ ನೂರಾರು ವಿವಿಧ ಐತಿಹಾಸಿಕ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳ ವಿಡಿಯೋಗಳು, ಮೋಟಿವೇಶನಲ್ ವಿಡಿಯೋಗಳು,
ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು, ಹಾಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳು, ವಿವಿಧ ಪ್ರವಾಸಿ ತಾಣಗಳ ಶಾರ್ಟ್ಸ್ ವಿಡಿಯೋಗಳು ಸಹ ಲಭ್ಯ ಇದ್ದು, ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ, ಹಾಗೆ ಈ ಒಂದು ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದಂತಹ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದಲ್ಲಿ ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ನೇರವಾಗಿ ತಲುಪುತ್ತವೆ. ಆತ್ಮೀಯರೇ, ಪ್ರೋತ್ಸಾಹಕ್ಕಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.